ಈಗಾಗಲೇ ಪೂರ್ಣ ಪ್ರಮಾಣದ ದೇಶದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ 400 ಸೀಟ್ಗಳನ್ನ ನಾವು ಗೆಲ್ಲೇಬೇಕು ಅನ್ನುವಂಥದ್ದು ಒಂದು ಪೂರ್ವಭಾವಿ ಸಭೆಯನ್ನು ಇವತ್ತು ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ನಮ್ಮ ರಾಜ್ಯದ ಉಸ್ತುವಾರಿ ಏನು ಕರೆದಿದ್ರು, ಏನು ನಮಗೆ ಮಾರ್ಗದರ್ಶನ ಮಾಡಬೇಕು ಈಗಾಗಲೇ ಮಾಡಿದ್ದಾರೆ. ರಮೇಶ್ ಜಾರಕಿಹೊಳಿ ಅವರು ಗೈರಾಗಿದ್ದಾರೆ. ಇನ್ನು ಯಾವುದಾದ್ರೂ ಅವ್ರ ಮನ್ಯಾಗ ಲಗ್ನವಾಗಿತ್ತು ಮೊನ್ನೆ ಮಗಂದು, ದೇವರಾಗಿ ಇವರಿಗೆ ಅದು ಹೋಗೋದು ಇರ್ಬೇಕ್ರಿ, ಅದಕ್ಕೆಲ್ಲ ಹೋಗಿರ್ಬೇಕು ದೇವರಿಗೆ. ಅಭ್ಯರ್ಥಿಗಳ ಬಗ್ಗೆ ಚರ್ಚೆ ಅಭ್ಯರ್ಥಿಗಳದ್ದು ಈಗಾಗಲೇ ಎಲ್ಲ ಲೋಕಸಭಾ ಕ್ಷೇತ್ರಗಳಿಗೆ ಇಬ್ಬಿಬ್ಬರು ವೀಕ್ಷಕರು ಬಂದು ಮಾಹಿತಿ ತಗೊಂಡೋಗಿದ್ದಾರೆ. ಮಾಹಿತಿ ಸಲ್ಲಿಸ್ಯಾರ. 3 ಹೆಸರೇನೋ ಹೋಗ್ಯಾವ ನಮಗೂ ಗೊತ್ತಿದೆ. ಅಂತಿಮವಾಗಿ ಕೇಂದ್ರ ಹೈಕಮಾಂಡು ಅವರದೇ ಆದಂಥ ಒಂದು ಸರ್ವೆ ಮತ್ತು ಕಾರ್ಯಕರ್ತರ ಭಾವನೆ ನೋಡಿಕೊಂಡು ಸೂಕ್ತ ವ್ಯಕ್ತಿಗಳಿಗೆ ಈ ಒಂದು ನಮ್ದು 3 ಕಡೆ ಇದೆ. ನಾ ಎಲ್ಲೂ ನಿಲ್ಲುವುದಿಲ್ಲ. ಬಾಗಲಕೋಟೆ, ಬೆಳಗಾವಿ, ಕೊಪ್ಪಳ 3 ಕಡೆನೂ ಇದೆ. ನಾ ಎಲ್ಲೂ ನಿಲ್ಲೋದಿಲ್ಲ. ನಾನು 28 ಲೋಕಸಭೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಕೆಲಸ ಮಾಡ್ತೀನಿ. ನಾ ಯಾವ ಪರಿಸ್ಥಿತಿಯಲ್ಲೂ ಲೋಕಸಭೆಗೆ ಸ್ಪರ್ಧೆಗೆ ನಾನು ಅಭ್ಯರ್ಥಿ ಅಲ್ಲ. ನೀವು ಯಾರಿಗಾದ್ರೂ ರೆಕಮೆಂಡ್ ಮಾಡ್ತೀರಾ ಅಥವಾ ಯಾರು ಕೊಡ್ತಾರೆ ಅವ್ರ ಪರವಾಗಿ? ಯಾರು ಬೇಕಾದವ್ರ ಪಾರ್ಟಿ ಯಾರಿಗೆ ಕೊಡ್ತಾರೋ ಅವ್ರಿಗೆ ಕೆಲಸ ಮಾಡೋದು ಅಷ್ಟೇ. ಅವರು ಹೈಕಮಾಂಡ್ ಏನು ನಿರ್ಣಯ ಮಾಡ್ತದೆ ಅದಕ್ಕೆ ನಾವು ಎಲ್ಲ ಕಡೆ ಪ್ರಾಮಾಣಿಕವಾಗಿ ನಮ್ಮ 28 ಲೋಕಸಭಾ ಗೆಲ್ಲಬೇಕು. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು. ಭಾರತ ಭವಿಷ್ಯದಲ್ಲಿ 3ನೇ ಆರ್ಥಿಕ ಶಕ್ತಿ ಆಗಬೇಕು. ಆದಷ್ಟು ಬೇಗನೆ ದೇಶದಲ್ಲಿ ಸಮಾನ ನಾಗರಿಕ ಸಂಹಿತೆ ಬರಬೇಕು. ಇದು ನಮ್ಮ ಕಲ್ಪನೆ ಅಷ್ಟೇ. ಕೆಲವೊಂದಿಷ್ಟು ಬಿಜೆಪಿಯಲ್ಲಿ ಕೆಲವೊಂದಿಷ್ಟು ಭಿನ್ನಾಭಿಪ್ರಾಯಗಳಿದ್ದು ಅವೆಲ್ಲವೂ ಕೂಡ ಸರಿ ಅಥವಾ ನೋಡ್ರಿ, ಚುನಾವಣೆ ಸಂದರ್ಭದಲ್ಲಿ ಎಫೆಕ್ಟ್ ಆಗುತ್ತೆ. ಇದು ಭಿನ್ನಾಭಿಪ್ರಾಯಗಳು ಲೋಕಸಭೆಗೆ ಸಂಬಂಧಪಡುವುದಿಲ್ಲ. ಈ ಭಿನ್ನಾಭಿಪ್ರಾಯ ಯಾವ ಪಕ್ಷದಾಗಿಲ್ಲ, ಎಲ್ಲ ಕಡೆ ಇದ್ದಿರ್ತೈತೆ. ಎಲ್ಲರೂ ಮನ್ಯಾಗ ದ್ವಾಸಿಗೆ ತೂತಿರ್ತಾವೆ. ಆದರೆ ಈ ಒಂದು ದೇಶದ ಚುನಾವಣೆ ಇರೋದ್ರಿಂದ ಯಾರೂ ತಮ್ಮ ಭಿನ್ನಾಭಿಪ್ರಾಯಗಳನ್ನು ಇಲ್ಲಿ ವ್ಯಕ್ತ ಮಾಡುವಂಥದ್ದು ಯಾರೂ ಮಾಡೋದಿಲ್ಲ. ಯಾಕಂದ್ರೆ ದೇಶ ಮುಖ್ಯ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಗೋದು ಮುಖ್ಯ ಇದೆ. ಹೀಗಾಗಿ ನನಗೆ ವಿಶ್ವಾಸ ಇದೆ, ಕರ್ನಾಟಕದಲ್ಲಿ ಈ ಲೋಕಸಭಾ ಚುನಾವಣೆಯಲ್ಲಿ ಯಾವುದೇ ಭಿನ್ನಮತ ಇದ್ರೂ ಎಲ್ಲ ಮರೆತು ನಾವು ಒಂದಾಗಿ ಕೆಲಸ ಮಾಡಿ 28 ಲೋಕಸಭೆಯಲ್ಲಿ ಬಿಜೆಪಿ JDS ಏನು ಹೊಂದಾಣಿಕೆ ಇದೆ ಎಲ್ಲ ಅಭ್ಯರ್ಥಿಗಳನ್ನ ಗೆಲ್ಲಿಸುವಂಥ ಪ್ರಯತ್ನ ಮಾಡ್ತಾರೆ. ಯಾರೂ ಪಕ್ಷದ್ರೋಹ ಕೆಲಸ ಮಾಡೋದಿಲ್ಲ. ಯತ್ನಾಳಗೌಡ್ರನ್ನ ರಾಷ್ಟ್ರೀಯ ನಾಯಕರನ್ನಾಗಿ ಮಾಡ್ಬೇಕನ್ನುವಂಥದ್ದು ನಿಮ್ಮಲ್ಲಿ ಭಾಳ ಕಾಳಜಿ. 3 ಕಡೆ ನಿಲ್ಲಿಸಿ ನಿಮ್ಮನ್ನ ದಿಲ್ಲಿಗೆ ಕಳಿಸ್ಬೇಕನ್ನುವಂಥದ್ದು ಏನಾದ್ರು ಪ್ಲಾನ್ ಇರುತ್ತೆ? ಹಂಗೇರಿ ಒಬ್ಬೊಬ್ರು ಕಳಿಸ್ಬೇಕಂತಿರ್ತಾರೆ ನಮ್ಮನ್ನ. ಕರ್ನಾಟಕದ ಹೋಗ್ಲಿದೆ ಪೀಡ ಅಂತೇಳಿ ನಾನು ಹೋಗ್ಲಿಕ್ಕೆ ಹುಚ್ಚೋದು. ನಾನು ಇಲ್ಲೇ ಇರ್ತೀನಿ, ಎಲ್ಲಾನು ರಿಪೇರಿ ಮಾಡ್ತೀನಿ ಮುಂದಿನ ದಿವಸ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.